ಇದ್ದಾರಂತೆ ಪೊಲೀಸರು. ಇನ್ನು ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋದಲ್ಲಿ ದಲಿತರ ಬಗ್ಗೆ ಕೀಳು ಪದ ಬಳಕೆಗೆ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು. ಅದಕ್ಕೆ ಮಾಜಿ ಸಂಸದ DK ಸುರೇಶ್ ಅವರು ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ ಜಪ, ಒಂದು ಕಡೆ ಸಂಸ್ಕೃತಿ ಜಪ, ಇನ್ನೊಂದು ಕಡೆ ತಾಯಂದಿರನ್ನ ಮಂಚಕ್ಕೆ ಕರೆಯುವ ಜಪ, ತಾಯಂದಿರನ್ನ ಮಂಚಕ್ಕೆ ಕರೆಯುವ ಮಾಜಿ ಸಚಿವ ಮೋದಿ ಜಪ, ರಾಮನ ಜಪ ಮಾಡೋರು ಇವರು ಅಂತೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಅವರು ಕೇಳಿ. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು, ನಡ್ಡಾ ಅವ್ರಿಗೆ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇನೆ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಶಾಂತಿ ಸಭೆ ಆರಂಭ ಆಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಈ ಶಾಂತಿ ಸಭೆ ನಡೀಬೇಕಿತ್ತು. ಆದರೆ ಕೆಲವೇ ಕ್ಷಣಗಳ ಹಿಂದೆ ಅದನ್ನು ಜಾಗ ಚೇಂಜ್ ಮಾಡಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಆ ಒಂದು ಜಾಗವನ್ನು ಶಿಫ್ಟ್ ಮಾಡಿರುವಂಥದ್ದು, ಶಾಂತಿ ಸಭೆ ನಡೆಯುವಂಥ ಸಭೆಯ ಸ್ಥಳವನ್ನು ಬದಲಾವಣೆ ಮಾಡಿರೋದು. ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಿತ್ತು, ಅದನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು 11 ಗಂಟೆಗೆ ಎರಡೂ ಸಮುದಾಯದವರ ನಾಯಕರುಗಳನ್ನು ಕರೆಸಿ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಭೆ ನಡೆಯುವಂಥ ಜಾಗವನ್ನು ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಮತ್ತೊಂದು ಕಡೆ ಈಗ ಒಂದು ವಿಚಾರ ಕೇಳಿ ಬರ್ತಾ ಇರುವಂಥದ್ದು ಏನಂತಂದ್ರೆ, ತಮ್ಮ ಆಪ್ತರ ರಕ್ಷಣೆಗೋಸ್ಕರ ಸಚಿವರು ಏನಾದರೂ ಇಲ್ಲಿ ಪ್ರಭಾವವನ್ನು ಬಳಸಿದ್ರ ಅಂತೇಳಿ. ಯಾಕೆಂತಂದ್ರೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅವರ ಲೀಡರ್ ಏನಿದ್ರು ರಾಜೇಶ್ ಅಂತೇಳಿ, ಅವರ ಹೆಸರು FIR ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಇದ್ರೂ ಕೂಡ FIR ನಲ್ಲಿ ರಾಜೇಶ್ ಅವರ ಹೆಸರಿಲ್ಲ. ಠಾಣೆ ಮುಂದೆ ಧರಣಿಗೆ ಯುವಕರನ್ನ ಕರೆದುಕೊಂಡು ಹೋಗಿದ್ದಂಥ ರಾಜೇಶ್, ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದಂಥ ವಿಡಿಯೋ ಕೂಡ ಸಿಕ್ಕಿತ್ತು. ಹೈ ಡ್ರಾಮಕ್ಕೆ ಕಾರಣವಾಗಿದ್ದಂಥ ರಾಜೇಶ್, ಆತನ ಮಗ ಸಂಜಯ್. FIR ದಾಖಲಾಗಿದೆ, ಅದರಲ್ಲಿ A6 ಸಂಜಯ್ ಹೆಸರಿದೆ, ಅದರಲ್ಲಿ ರಾಜೀವ್ ಹೆಸರಿಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಾಗಮಂಗಲದ ಆ ಒಂದು ಮಂಡ್ಯ ಸರ್ಕಲ್ ಏನಿದೆಯಲ್ಲ, ಅಲ್ಲಿ ಯಾತ್ರೆ ಸಾಗ್ತಾ ಇರುತ್ತೆ. ಯಾತ್ರೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ DJ ಹಾಕ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂತ್ಕೊಂಡು ಅಲ್ಲಿ ಭಕ್ತರೆಲ್ಲರೂ ಕೂಡ ಡ್ಯಾನ್ಸ್ ಅನ್ನ ಮಾಡಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ. ಆಗ ಇದೇ ಸುರೇಶ್ ಅವರ ಮೊಬೈಲ್ ಎಲ್ಲೋ ಮಿಸ್ ಆಗುತ್ತೆ. ಇಷ್ಟೆಲ್ಲ ಹೈ ಡ್ರಾಮಾ ಕಾರಣ ಆಗೋದಕ್ಕೆ ಆ ಮೂರ್ತಿಯನ್ನ, ಅಂದ್ರೆ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಸ್ಟೇಷನ್ ಮುಂದೆ ಇಡೋದಕ್ಕೆ ಮುಂದಾಗ್ತಾರೆ. ಎಲ್ಲರಿಗೂ ಕೂಡ ಹೇಳಿ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಬರೋದೇ ಈ
ಬ್ಲಾಕ್ ಕಾಂಗ್ರೆಸ್ ಲೀಡರ್ ಇದ್ದಾರಲ್ಲ ರಾಜೇಶ್ ಹಾಗೂ ಅವರ ಪುತ್ರ ಸುರೇಶ್. FIR ಇದೆ 52 ಜನರದ್ದು. ಈಗ ಅರೆಸ್ಟ್ ಆಗಿದ್ದಾರೆ, ಎಲ್ಲರೂ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. A6 ಸ್ಥಾನದಲ್ಲಿದ್ದಾರೆ ಸುರೇಶ್. ಆದರೆ ರಾಜೇಶ್ ಹೆಸರು ಯಾಕೆ ಉಲ್ಲೇಖ ಮಾಡಿಲ್ಲ ಅಂತಂದ್ರೆ ಚಲುವರಾಯಸ್ವಾಮಿ ತಮ್ಮ ಆಪ್ತನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ರಾಜೇಶ್ ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಈ ಒಂದು ಕಾಂಗ್ರೆಸ್ ಹುಡುಗರು ಹೋಗ್ಲಿ ಈ ಅಲ್ಲಿಗೆ ಜೈಲಿಗೆ ಅಂತ ಹೇಳಿ ಕಾಂಗ್ರೆಸ್ ಅವ್ರನ್ನ ಮಾಡೋದಕ್ಕೆ ಟಾರ್ಗೆಟ್ ಫಿಟ್ ಮಾಡಿದ್ದಾರೆ ಹೊರತು ಈಗ ಅರೆಸ್ಟ್ ಆಗ್ತಾರೆ ಹುಡುಗರೆಲ್ಲ ಕಾಂಗ್ರೆಸ್ ಹುಡುಗರೇ. ಕುಮಾರಸ್ವಾಮಿ ಅವರು ಅಲ್ಲಿ ಯಾರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರು. ಚಲುವರಾಯಸ್ವಾಮಿ ಅವ್ರನ್ನ ಹತ್ರ ನೇರವಾಗಿ ಮಾತಾಡಿದ್ರು, 2 ಸಲ ಮಾತಾಡಿದ್ರು. ಯಾರು ದುಂಬಿ ಗಲಾಟೆ ಮಾಡ್ಕೊಬೇಡಿ, ಅವ್ರ ಒಂದು ವೇಳೆ ನೀವು ಬಳಕ ನಿಮ್ಮನ್ನು ನೀವು ಈಗ ಅಲ್ಲಿ ಹೋಗಿ ನೀವು ನ್ಯಾಯ ಕೇಳಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ದುರುಪಯೋಗ ಮಾಡ್ಕೋತಾರೆ, ಬೇರೆಯವರು ನಿಮ್ಮನ್ನು ದುರುಪಯೋಗ ಮಾಡ್ಕೊಡ್ತಾರೆ ಅಂತ ಸುರೇಶ್ ಗೌಡನ ಕಡೆಯವರು ಕುಮ್ಮಕ್ ಕೊಟ್ಟು 2 ಜನ ಕೌನ್ಸಿಲರ್ಗೆ ಬಂದು ಆ ಕುಮ್ಮಕ್ ಕೊಟ್ಟು ಆ ಗಲಾಟೆ ಎಸಕ್ಕೆ ಸುರೇಶ್ ಗೌಡನ ಕಡೆಯವರು ಕಾರಣರೇ ಹೊರತು ಈ ನಾವು ಯಾರು ಕಾರಣರಲ್ಲ. ಆದರೆ ಅರೆಸ್ಟ್ ಮಾಡ್ತಾ ಇರೋದಲ್ಲ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಮಗನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ? ನನ್ನ ಮಗ ಉದ್ದಾಗ ಲೆಂಬಾಗಿದ್ದಾನೆ, ಅವನು ಎಲ್ಲರೂ ಬಿಡಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ನನ್ನ ಮಗನ ಸುರೇಶ್ ಗೌಡ ಅವನೇ ಅರೆಸ್ಟ್ ಮಾಡಿ ಅವನಿಂದಲೇ ದುಂಬಿ ಗ್ಯಾರಂಟಿ ಆಗಿದೆ ಅಂತೇಳಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಗಲಭೆ ಶುರು ಮಾಡಿದೆ ತಮ್ಮ ಮಗ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮಗ ಬೇಕಾದ್ರೆ ಅಲ್ಲಿ ಎಲ್ಲರೂ ಫುಟೇಜ್ ತೆಗೀಲಿ, ಈಗ ಪೊಲೀಸ್ ಸ್ಟೇಷನ್ ತಗೋ ಫುಟೇಜ್ ಐತೆ, ಎಲ್ಲಿ ಬೇಕಾದ್ರೂ ಫುಟೇಜ್ ತೆಗಿಲಿ. ನನ್ನ ಮಗ ಆ ಗಲಭೆಗೆ ಹೋಗಿಲ್ಲ, ನ್ಯಾಯ ಕೇಳಕ್ಕೆ ಹೋಗಿದ್ದಾನೆ, ಹೊಡೆದು ಬಿಟ್ಟಿದ್ದೆ, ಬಿಡ್ಸಕ್ಕೆ ನಾನು ಬಂದಿದ್ದೆ, ನನಗೆ ಯಾಕೆ ಹೊಡೆದ್ರಿ ಅಂತ ನನ್ನ ಮಗನಿಗೆ ಪೊಲೀಸರು ಅಲ್ಲೇ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಈಗ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನೋಡಿ ಇಲ್ಲಿ 2 ಪ್ರಶ್ನೆಗಳು. ಒಂದು, ಕೊನೆ ಗಳಿಗೆಯಲ್ಲಿ ಶಾಂತಿ ಸಭೆ ನಡೀಬೇಕಾಗಿದ್ದಂಥ ಜಾಗವನ್ನು ಬದಲು ಮಾಡಿದ್ದು ಏನು ಕಾರಣ? ಮತ್ತೊಂದು ಕಡೆ ಆಪ್ತರ ರಕ್ಷಣೆಗೆ ನಿಂತರ ಉಸ್ತುವಾರಿ ಸಚಿವರು. ಆನಂದ್, ನಾಗೇಂದ್ರ ಬಾಬು, ಏನು ಇದ್ದಕ್ಕಿದ್ದಾಗೆ ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಾಗಿದ್ದಂಥ ಅಂದರೆ ಶಾಂತಿ ಸಭೆಯನ್ನು ಖಾಸಗಿ ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಸಿಟಿ ಮಧ್ಯದಲ್ಲಿದ್ದಂಥ ಅಂಬೇಡ್ಕರ್ ಭವನದಲ್ಲಿ ಬೇಡ ಅನ್ನೋ ಕಾರಣಕ್ಕೆ ಸಿಟಿಯಿಂದ ಹೊರಗಡೆ ಇರುವಂಥ ಒಂದು ಖಾಸಗಿ ಕಲ್ಯಾಣ ಮಂಟಪಕ್ಕೆ ಈಗ ಶಾಂತಿ ಸಭೆಯನ್ನು ಶಿಫ್ಟ್ ಮಾಡಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪತ್ರಕರ್ತರಿಗೆ ಮಾಹಿತಿಯನ್ನೇ ನೀಡಬಾರ್ದು ಅಂತ ಜಿಲ್ಲಾಡಳಿತ ಅಂದ್ಕೊಂಡಿತ್ತು. ಆದರೆ ಪತ್ರಕರ್ತರು ಆ ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಎಂತೆಂಥ ಮಾಹಿತಿಯನ್ನು ಕಲೆ ಹಾಕ್ತೀವಿ, ಅಟ್ಲೀಸ್ಟ್ ಶಾಂತಿ ಸಭೆ ಮಾಹಿತಿಯನ್ನು ಕಲೆ ಹಾಕೋದಷ್ಟು ಮಾಹಿತಿ ಸಂಗ್ರಹ ಮಾಡೋದಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಅನ್ಸುತ್ತೆ. ಈಗ ಸದ್ಯಕ್ಕೆ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈಗ ಸಭೆ ನಡೀತಾ ಇರುವಂಥದ್ದು. ಇನ್ನು ಇಡೀ ಪ್ರಕರಣದ ರೂವಾರಿ ಅಂತ ಕೇಳಿ ಬರ್ತಾ ಇರುವಂಥದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅಂತ ಹೇಳಿ. ಸಚಿವ ಚಲುವರಾಯಸ್ವಾಮಿ ಅವರ ಆಪ್ತರಾಗಿರುವಂಥ ರಾಜೇಶ್ನನ್ನ ಇಡೀ ಪ್ರಕರಣದಲ್ಲಿ ಕೈ ಬಿಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂತ ಈಗ ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂದರೆ ಏನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು, ಗಣೇಶ ಮೆರವಣಿಗೆ ಟೈಮಲ್ಲಿ ಆರಂಭದಲ್ಲಿ ಗಲಾಟೆ ಆಗ್ತದೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ರಾಜೇಶ್ ಹಾಗೂ ಆತನ ಪುತ್ರ